ಈಗ ಮಹೇಂದ್ರ ಸರ್ ಒಂದು ಪ್ರಶ್ನೆ ಇದೆ, ನಂದು ಸಿಂಪಲ್ ಪ್ರಶ್ನೆ ಸರ್. ಈಗ ನಾವು ಇವತ್ತಿಗೆ ಓಟ್ ಹಾಕಿದ್ದೀವಿ ಸರ್, ಇವತ್ತೊಂದು ಡೇಟು ನವಂಬರ್ ತಿಂಗಳು, ನಾನು ಇವತ್ತು ಬಂದು ಓಟ್ ಹಾಕಿದೆ. ನಾನು ನೆಕ್ಸ್ಟು ನಾನು ಈ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಗುರುತಿನ ಚೀಟಿ ಇದೆಯಲ್ಲ, ಎಪಿಕ್ ಕಾರ್ಡ್ ಇದೆಯಲ್ಲ, ಅದನ್ನು ನಾನು ಯಾವಾಗ ಆಚೆ ತೆಗಿತೀನಿ ಹೇಳಿ ಸರ್? ನಾನು ಆಚೆ ತೆಗೆಯೋದು ಯಾವಾಗ? ಅದನ್ನು ಇನ್ನೊಂದು ಎಲೆಕ್ಷನ್ ಬರಬೇಕದು, ನೆಕ್ಸ್ಟ್ ಚುನಾವಣೆ ಬಂದಾಗ ಬರ್ಬೋದು, ಬರುತ್ತೆ. ಕರೆಕ್ಟ್. ಈ ನೆಕ್ಸ್ಟ್ ಯಾವುದೋ ಚುನಾವಣೆ, ಅದನ್ನ ಯಾವುದೋ 3 ವರ್ಷಕ್ಕೆ ಯಾವುದೋ ಚುನಾವಣೆ ಬರ್ಬೋದು, 2.5 ವರ್ಷಕ್ಕೂ ಬರ್ಬೋದು ಸರ್. ಅವಾಗ್ಲೂ ನಾನು ಏನು ಕಾಯ್ತಾ ಇರ್ತಾರೆ ಜನರಲ್ ಆಗಿ ಯಾವುದೇ ಜನ, ನಾನು ಇಲ್ಲಿ ಇವ್ರು ಯಾರು ವಕ್ತಾರರು ಲೀಡರ್ಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ಇಲ್ಲಿ. ನಮ್ಮ ಮನೆಗೆ ಬಂದಿದ್ರಪ್ಪ, ಅವ್ರು ಯಾರೋ BJP ಅವ್ರು ಬಂದು ಆ ಚೀಟಿ ಕೊಟ್ಬಿಟ್ಟು ಹೋಗಿದ್ದಾರೆ, ಈ ಚೀಟಿ ತೊಗೊಂಡೋಗಿ ಈ ನಂಬರ್ ತೊಗೊಂಡೋಗಿ ಇಂಥ ಬೂತ್ ಅಂತೆ ತೋರಿಸ್ಬೇಕಂತೆ ಅಂತಾರೆ. ಒಬ್ಬರು BJP ಚೀಟಿ, ಒಬ್ಬರು JDS ಚೀಟಿ, ಒಬ್ಬರು ಕಾಂಗ್ರೆಸ್ ಚೀಟಿ ಕೊಡ್ತಾರೆ ಸರ್. ಪಕ್ಕದಲ್ಲಿ ಆ ಸಿಂಬಲು ಸೇರಿಸ್ಬಿಟ್ಟಿರ್ತಾರೆ ಅವರು, ಆ ಸಿಂಬಲು ಹಾಕ್ಬಿಡ್ತಾರೆ. ಆಮೇಲೆ ಅವರೇ ಹೇಳ್ತಾರೆ ಕಿವಿ ಮಾತು, ಸರ್ ಒಳಗಡೆ ತೊಗೊಂಡೋಗ್ತಿರಲ್ಲ, ಈ ನಮ್ಮ ಚಿಹ್ನೆ ಇದೆಯಲ್ಲ ಸರ್, ಇದು ಅರ್ಧ ಹಾಕ್ಬಿಟ್ಟು ಆ ಚೀಟಿ ತೋರಿಸಿ ಸರ್, ಒಳಗಡೆ ನಿಮ್ಗೆ ಹೇಳ್ತಾರೆ ಅಂತ. 3 ಕಡೆ ಏಜೆಂಟ್ಗಳು 3 ಶಾಮಿಯಾನ ಹಾಕೊಂಡು 3 ಟೇಬಲ್ ಹಾಕೊಂಡು ಕೂತಿರ್ತಾರೆ ಸರ್. ಅಲ್ಲಿ ಹೋದಾಗ ಈ ಚೀಟಿ ಇತ್ತು ಅಂದರೆ ನಂದು ಈ ಸಲ ಓಟಿದೆ ಅಂತ, ಅಕಸ್ಮಾತ್ ಮನೆಯಲ್ಲಿ 6 ಜನ ಇದ್ದರು, 4 ಜನ ಚೀಟಿ ಬಂತು, ಇನ್ನಿಬ್ಬರು ಬಂದಿಲ್ಲ ಅಂದರೆ ಏನೋ ಮಿಸ್ ಆಗಿಬಿಟ್ಟಿದೆ ಅಂತ ಬದುಕಿರ್ತಾರೆ ಸರ್. ಅವಾಗ ಹೋಗಿ ಯಾರಾದರೂ ಮತಪಟ್ಟಿ ಪರಿಷ್ಕರಣೆ ಮಾಡೋಕೆ ಆ ವ್ಯಕ್ತಿಗೆ ಸಾಧ್ಯ ಆಗುತ್ತಾ? ಏನೂ ಹಾಕ್ಲಿಲ್ವೇನೋ, ಬೇರೆ ಬೂತಲ್ಲಿ ಇರ್ಬೋದನ್ನ ನೋಡ್ರಿ, ಯಾರನ್ನ ಕೇಳ್ತೀವಿ ಏಜೆಂಟ್ನ, ದಿಲೀಪ್ನ ಬಂದು ಕೇಳ್ತೀವಿ, ದಿಲೀಪ್ ಕೂತಿರ್ತಾರೆ, ಸರ್ ಇಲ್ಲಿ ಬಂದಿಲ್ವಾ ನಿಮ್ಮದು, ಬೇರೆ ಬೂತಲ್ಲಿ ಇರ್ಬೇಕು ಸರ್. ಅಲ್ಲಿ ಫೋನ್ ಮಾಡ್ತಾರೆ ಇನ್ನೊಂದು ಬೂತ ಹುಡುಗನಿಗೆ, ದಿಲೀಪ್ ಫ್ರೆಂಡು, ಇಲ್ಲಿ ಇದೇ ನೋಡ್ರು ಅಂತಾರೆ, ಸರ್ ಅಲ್ಲೂ ಇಲ್ಲಿ ಬಂತೆ ನಿಮ್ಮದು ಅಂತಾರೆ, ಇನ್ನೊಂದು ಕಡೆ ಇಲ್ವ. ಇಷ್ಟು ಕಂತೆಗಳಲ್ಲಿ 2 ಗಂಟೆ ಹೋಗಿರುತ್ತೆ, ಬಿಟ್ಬಿಡ್ತಾರೆ ಸರ್ ಅವರು. ಇವ್ರು ಹೇಳೋದು ಹೆಂಗೆ ಅಂದರೆ, ನೋಡ್ಕೋಬೇಕು ಸರ್, ಅವನ ಜವಾಬ್ದಾರಿ ಅದು, ಅವನಿಗೆ ಗೊತ್ತಿಲ್ವಾ ಅಂದರೆ ಯಾರು ಜವಾಬ್ದಾರಿ ಇದು? ತಪ್ಪು ಮಾಡ್ಕೊಂಡು ಹೋಗು ಅಂತಾನ, ಮನೇಲಿ ಡಿಲೀಟ್ ಮಾಡ್ಕೊಂಡು ಹೋಗು ಅಂತಾನ ಅದರ ಅರ್ಥ? ಸಾಮಾನ್ಯವಾಗಿ ಹಳ್ಳಿ ಆಗ್ಲಿ ಅದು ನಗರ ಪ್ರದೇಶ ಆಗ್ಲಿ, ಆ ಏರಿಯಾದ ಯಾರು ಮತಗಟ್ಟೆ ನೋಡ್ಕೊತಿರ್ತಾರಲ್ಲ ಉಸ್ತುವಾರಿಗಳಿಗೆ ಗೊತ್ತಿರುತ್ತೆ, ಈ ಮತಪಟ್ಟಿನಲ್ಲಿರುವ ಹೆಸರಿಗೂ ವಾಸ ಇರೋವರೆಗೂ ಗೊತ್ತಿರುತ್ತೆ. ಸಾಮಾನ್ಯ ಗೊತ್ತಿರುತ್ತೆ, 99% ಗೊತ್ತಿರುತ್ತದೆ, ಇವರೇ ವೋಟರು ಈ ಪಟ್ಟಿನಲ್ಲಿದೆ, ಈ ಬೀದಿನಲ್ಲಿದ್ದಾರೆ, ಈ ಮನೆಯಲ್ಲಿದ್ದಾರೆ ಅಂತ ಎಲ್ಲ ಗೊತ್ತಿರುತ್ತೆ. ಆದ್ರೆ ಒಂದ್ ಪಕ್ಷದವ್ರಿಗಲ್ಲ, ಅಲ್ಲಿ ಎಷ್ಟು ಗೊತ್ತಿರುತ್ತೆ ಮತದಾರ ಯಾರು ಅಂತ. ಆ ಲಿಸ್ಟ್ ಇವ್ರ ತವಿದ್ದು ಅಲ್ಲಿ ಆಯೋಗದಿಂದ ಬರುವಂತಹ ಪಟ್ಟಿನಲ್ಲಿ ಮಿಸ್ ಆಗಿದೆ ಅಂದ್ರೆ ಅದೇನೋ ಬೇರೆ ಆಗಿರುತ್ತೆ ಅಂತ ಅರ್ಥ. ಅದು ಇಲ್ಲ ಇವ್ರ ತವಿರೋದಕ್ಕೂ ಅದಕ್ಕೂ ಟ್ಯಾಲಿ ಆಗುತ್ತೆ ಅಂದ್ರೆ ಸರಿಯಾಗಿದೆ ಅಂತ ಅರ್ಥ. ಎರಡನೇದು ನಮ್ ಪಟ್ಟಿನಲ್ಲಿ ಇದೆ, ನಿಮ್ ಪಟ್ಟಿನಲ್ಲಿ ಇಲ್ಲ ಅಂದಾಗ ಆ ಏಜೆಂಟ್ ತಕರಾರು ತೆಗಿತಾನಲ್ಲಿ, ತಕರಾರು ತೆಗಿದಿಲ್ಲ ಯಾರೋ ಒಬ್ಬ ಏಜೆಂಟ್ ಅಂತ ಅಂದ್ರೆ ಅಲ್ಲೇನೋ ಬೇರೆ ಆಗಿದೆ ಅಂತ ಅರ್ಥ. ಸರಿ, ಎಷ್ಟೋ ಸಂದರ್ಭಗಳಲ್ಲಿ ಆ ಟೇಬಲ್ ಹತ್ರ ಕಿತ್ತಾಡ್ತಾ ಇರ್ತಾರೆ ಸರ್. ಟೇಬಲ್ ನನ್ನ ಹೆಸರು ಹಾಕಿಲ್ವಲ್ರಿ, ಹೋದ ವರ್ಷ ಮತ ಹಾಕಿದೀನಿ, ನಂದು ಗುರುತಿನ ಚೀಟಿ ಇದೆ ನೋಡ್ರಿ ಅಂತ ಹೇಳ್ತಾರೆ. ಆ ಟೇಬಲ್ ಹತ್ರ ಇರೋ ಏನು ಮಾಡಕ್ಕಾಗಲ್ಲ, ಈ ಬೇರೆ ಒಳಗಡೆ ಇರೋ ಏನು ಮಾಡಕ್ಕಾಗಲ್ಲ. ರಮಾಕಾಂತ್ ಸರ್, ಅಪ್ಪಿ ಯಾರ್ದಾರು ಒಂದು ಎಕ್ಸ್ಟ್ರಾ ಹೆಸರು ಬಂದ್ಬಿಟ್ರೆ ದೊಡ್ಡ ಜಗಳ ಆಗುತ್ತೆ, ಯಾರು ಇವನು ಹೆಂಗ್ ಬಂದ. ಈಗ ನಾವೇನೀಗ ಬ್ರೆಜಿಲ್ ಮಾಡಲ್ ಅಂತ ಮಾತಾಡ್ತಾ ಇದೀವಲ್ಲ, ಇಟ್ ಮೇ ಬಿ ಆತರ ಹೆಸರು ಬಂದ್ಬಿಟ್ರೆ ಲೋಕಲ್ ಆ ಏಜೆಂಟ್ಗಳೇ ಕುಸ್ತಿ ಬಿದ್ಬಿಡ್ತಾರೆ, ಕಾರ್ಯಕರ್ತಗಳೇ ಕುಸ್ತಿ ಬಿದ್ಬಿಡ್ತಾರೆ. ಅಲ್ಲಲ್ಲ, ಅಲ್ಲಿ ಆಗಿರೋದು ರಾಹುಲ್ ಗಾಂಧಿ ಆರೋಪ ಏನು ಗೊತ್ತಾ, ಅದರಲ್ಲಿ ಏಜೆಂಟ್ ಹೆಸರಲ್ಲಿ 22 ವೋಟ್ ಹಾಕೋರು ಇಲ್ಲಿ ಅಂತ. ಏಜೆಂಟ್ ಯಾರು ಏಜೆಂಟ್ ಅಂತೀನಿ, ಆ ಮತದಾರರ ಹೆಸರಲ್ಲಿ 22 ವೋಟ್ ನಡೆದಿದೆ ಇಲ್ಲಿ, ಆ ಫೋಟೋ ಇಟ್ಕೊಂಡು. ಆ 22 ವೋಟ್ ಯಾರು ಹಾಕಿದವರು ಅಂತ. ಬ್ರೆಜಿಲ್ ಮಾಡಲ್ ಬಂದಿಲ್ಲ, ರಾಹುಲ್ ಗಾಂಧಿ ಬ್ರೆಜಿಲ್ ಮಾಡಲ್ ಹರಿಯಾಣದವರು ಅಲ್ಲ, ಇಂಡಿಯಾದವರು ಅಲ್ಲ, ವೋಟ್ ಹಾಕಿದವರು ಯಾರು? ಲೋಕಲ್ ಏಜೆಂಟ್ ಏನ್ ಮಾಡ್ತಾ ಇದ್ರು ಅದನ್ನ ನೋಡಿದ್ರಲ್ವಾ ಇವರು? ಬ್ರೆಜಿಲ್ ಮಾಡಲ್ ಫೋಟೋ ನೋಡಿದ್ರಲ್ವಾ? ಏಜೆಂಟ್ ಹಾಕ್ಬೋದಾಯ್ತಲ್ಲ ಅಂತ. ಅದನ್ನೇ ಏಜೆಂಟ್ಗಳಿಗೆ ಈ ಫೋಟೋ ಬಂದು ನೋಡಿದಾಗ, ಈ ಫೋಟೋ ನೋಡಿದಾಗ ಏಜೆಂಟ್ ನೋಡ್ತಿದ್ದ, ಇದು ಯಾರು ಸ್ವೀಟಿ ಬಂದಿದ್ದಾಳ, ನಿರ್ಮಲಾ ಬಂದಿದ್ದಾಳ, ಸರಸ್ವತಿ ಬಂದವಳ ಅಂತ ನೋಡ್ತಿದ್ದ ಅವನು. ಇದು ಏಜೆಂಟ್ಗೂ ಗೊತ್ತಿಲ್ಲದಂಗೆ ಮತ ಚಲಾವಣೆ ಆಗಿದ್ರೆ ಅವಾಗ ಏನ್ ಮಾಡ್ತೀವಿ? ಫೋಟೋ ನೋಡಿಲ್ಲ ಅವರು ಅಂತ ಹೇಳಿ. ಫೋಟೋ ನೋಡಿಲ್ಲ ಅಂತಲ್ಲ, ಆ ಫೋಟೋದಲ್ಲಿ ಯಾರು ಬಂದೇ ಇಲ್ಲ ರೀ, ಮತ ಮಾತ್ರ 22 ಹೆಂಗ್ ಬಿತ್ತು ಅಂತ ಕ್ವಶನ್ ಅಲ್ಲಿ ಇರೋದು. ಸರ್ ಆದ್ರೆ ಮತ 22 ಬಿದ್ದವಲ್ಲ, ಫೋಟೋ ಚೇಂಜ್ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಅಲ್ಲ ಅದು ಅಂತಕ್ಕಂಥದ್ದು ನಾವೊಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗಲ್ವಲ್ಲ. ಯಾವ ಫೋಟೋ ಚೇಂಜ್ ಆಗ್ಬಿಟ್ಟಿತ್ತು? ಈಗ ನೀವೇನು ಬ್ರೆಜಿಲ್ ಮಾಡೆಲ್ ಫೋಟೋ ಅಲ್ಲಿ ಬಂದ್ಬಿಟ್ಟಿದೆ, ಅಷ್ಟು ಸ್ವೀಟಿ ಇನ್ನೊಂದು ಮತ್ತೊಂದು ಅಂತ ಹೇಳಿ ಹೇಳ್ತಾ ಇದ್ದೀರಿ. ಸೊ ಫೋಟೋ ಒಂದು ಚೇಂಜ್ ಆಗಿದೆ, ಅದು ಚುನಾವಣಾ ಆಯೋಗ. ಫೋಟೋ ಚೇಂಜ್ ಆಗಿಲ್ಲ ರೀ, ಫೋಟೋ ಅದೇ ಇದೆ, ಹೆಸರು ಚೇಂಜ್ ಆಗಿದೆ. ನೇಮ್ ಚೇಂಜ್ ಆಗಿದೆ, ಹೆಸರು ನೋಡಿ ಸ್ವೀಟಿ ಅದು ಇದು ಅಂತ ಚೇಂಜ್ ಆಗಿದೆ. ಹೆಸರು ಚೇಂಜ್ ಮಾಡಿದಾರ್ರಿ. ಒಂದ್ ನೋಡಿ ಅಲ್ಲಿ ಬಿಡ್ರಿ, ಫುಲ್ ಸ್ಕ್ರೀನ್ ತೋರಿಸಪ್ಪ, ಅದು ಫುಲ್ ಸ್ಕ್ರೀನ್. ಇಷ್ಟು ಇದರಲ್ಲಿರೋದು ಒಂದೇ ಫೋಟೋ, ಹೆಸರು ಮಾತ್ರ ರಶ್ಮಿ. ಹೆಸರು ಚೇಂಜ್ ಮಾಡಿಬಿಟ್ಟು 22 ವೋಟ್ ಚಲಾವಣೆ ಆಗಿದೆ, 10 ಬೂತ್ಗಳು 10 ಬೂತ್ ಚೇಂಜ್ ಮಾಡಿದಾರೆ ಇಲ್ಲಿ ಅಂತ ಹೇಳ್ತಿರೋದು. ಪಾಯಿಂಟ್ ಏನಂದ್ರೆ, ಇದಕ್ಕೆ ದಿಲೀಪ್ ಕ್ಲಾರಿಟಿ ಕೊಡೋದಲ್ಲ, ದಿಲೀಪ್ ಅರ್ಥ ಆಯ್ತಾ? ಆಯೋಗ ಬಂದ್ಬಿಟ್ಟು ಆ 22 ವೋಟ್ಗಳು ಯಾರ್ಯಾರು ಬಿದ್ದಿದೆ ಅಂತ ಆಯೋಗ ಹೇಳಬೇಕು. ಅವ್ರು ಬಂದಿದ್ರ ನೋಡಿ, ಆ ಮನುಷ್ಯನ ಅದು ವಿಚಾರ ಇರೋದು. ಅದನ್ನ ಅವ್ರು ಉತ್ತರ ಕೊಡಬೇಕಾಗುತ್ತೆ. ಅದನ್ನ ಉತ್ತರ ಬರ್ತಿಲ್ಲ, ಅದನ್ನ 22 ಜನ ವೋಟ್ ಅಥವಾ ಬಂದೇ ಇಲ್ವಾ? ಇಲ್ಲ, ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ರ, ರಾಹುಲ್ ಗಾಂಧಿ ಎಕ್ಸ್ಪೋಸ್ ಮಾಡಿದ್ರೆ ಅದನ್ನ ಅವ್ರು ಉತ್ತರ ಕೊಡಬೇಕಾಗುತ್ತೆ, ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಇದೆ ಸರ್. ಸರ್ಕಾರ ಹತ್ರ ಇಲ್ವಲ್ಲ. ಅದೇ, ಥ್ಯಾಂಕ್ ಯು ದಿಲೀಪ್, ಥ್ಯಾಂಕ್ ಯು ಸೋ ಮಚ್. ಆ ದಾಖಲೆ ಸರ್ಕಾರದ ಬಳಿ ಇರಲ್ಲ, ಆಯೋಗದ ಬಳಿ ಇರೋಕೆ ಮಾತ್ರ ಸಾಧ್ಯ.
ಕರೆಕ್ಟ್ Yes, ಕರೆಕ್ಟ್ yes, ಥ್ಯಾಂಕ್ ಯು ಮಹೇಂದ್ರ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿ ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಬಿಹಾರದ ಚುನಾವಣೆಯ ಮೇಲೆ ರಾಹುಲ್ ಗಾಂಧಿ ಸಿಡಿಸಿರ್ತಕ್ಕಂಥ ಬಾಂಬ್ನ ಪರಿಣಾಮಗಳಾಗುತ್ತಾ ಆಗಲ್ವಾ ಗೊತ್ತಿಲ್ಲ. ಆದರೆ ಈ ಒಂದು ವಿಚಾರವನ್ನು ಯಾವುದೋ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ಗಿಂತ 1 ತಿಂಗಳು 2 ತಿಂಗಳ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿ ಇದೇ ಥರದ್ದು ಹೇಳ್ಕೊಳ್ತಾ ಹೋಗ್ತೀರಿ ಅಂತ ಹೇಳಿದ್ರೆ ಇನ್ನು 3-4 ಈ ಥರ ಮಾಡ್ತಾ ಹೋದಂತೆ ಅದರ ತೀವ್ರತೆಯೂ ಕಡಿಮೆ ಆಗಬಹುದು. ಏನು ಬಾಂಬು ಅದು ಇದು ಅಂತ ಹೇಳ್ತಾರಲ್ಲ, ಸ್ಫೋಟದ ತೀವ್ರತೆ ಕಳೆದುಕೊಳ್ಳಬಹುದು. ಅದನ್ನು ಲೀಗಲ್ ಎಂಡ್ ತಗೊಂಡು ಹೋಗಿ ಸುಪ್ರೀಂ ಕೋರ್ಟ್ ಸಾಕ್ಷ್ಯ ಸಮೇತ ಅದನ್ನು ಪ್ರೂವ್ ಮಾಡಿ ಆಗ ಚುನಾವಣಾ ಆಯೋಗದ ತಪ್ಪಿತಸ್ಥ ಅಧಿಕಾರಿಗಳಿದ್ದರೆ ಕ್ರಮ ಜರುಗಿಸಬೇಕು. ಇಲ್ಲವೇ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಒಂದು ಪೊಲಿಟಿಕಲ್ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಇಂದ ನಾಟಕ ಆಡ್ತಿದ್ದಾರೆ ಅಂತ ಹೇಳಿ ಆಯೋಗ ಆದರೂ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.